ಆ ಟರ್ಕಿ ಹೇರ್ ಟ್ರಾನ್ಸ್ಪ್ಲಾಂಟ್ ಯಾಕೆ ಭಾಳ ಪಾಪ್ಯುಲರ್? ಇಂಡೀಡ್ ಇಂಡಿಯಾದಲ್ಲಿ ವರ್ಲ್ಡ್ ಕ್ಲಾಸ್ ಡಾಕ್ಟರ್ಸ್ ಇದ್ದಾರೆ, ಆದರೆ ಟರ್ಕಿ ಹೇರ್ ಟ್ರಾನ್ಸ್ಪ್ಲಾಂಟ್ ಯಾಕೆ ಭಾಳ ಹಾಟ್ಸ್ಪಾಟ್ ಆಗಿದೆ, ಅದಕ್ಕೆಲ್ಲ ಕಾರಣಗಳೇನು ವಿವರಣವಾಗಿ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋಣ. ಹೆಚ್ಚಿನ ಜನಗಳು ನಮ್ಮ ಕ್ಲಿನಿಕ್ ಭೇಟಿ ನೀಡೋರು ಟರ್ಕಿ ಹೇರ್ ಟ್ರಾನ್ಸ್ಪ್ಲಾಂಟ್ ಕೇಳುತ್ತಾರೆ. ಸೊ ಅದರಿಂದ ಟರ್ಕಿ ಯಾಕೆ ಅಷ್ಟು ಪಾಪ್ಯುಲರ್ ಆಗಿದೆ ಮತ್ತು ರೀಸನ್ಸ್ಗಳ ಕಾರಣಗಳು ಏನು ಸ್ವಲ್ಪ ವಿವರಣವಾಗಿ ನಾವು ಮಾತಾಡೋಣ. ಅದರಲ್ಲಿ ನಂಬರ್ 1 ಏನಂದರೆ ಅಗ್ರೆಸಿವ್ ಮಾರ್ಕೆಟಿಂಗ್ ಆ್ಯಂಡ್ ಟೂರಿಸಂ ಪ್ಯಾಕೇಜ್. ನಂಬರ್ 2 ಲೋ ಕಾಸ್ಟ್ ಮಾಸ್ ವಾಲ್ಯೂಮ್ ಮಾಡೆಲ್. ಮೂರನೇದು ಗವರ್ನಮೆಂಟ್ ಸಪೋರ್ಟ್ ಆ್ಯಂಡ್ ಈಸಿ ವೀಸಾ ಪಾಲಿಸಿ. ನಾಲ್ಕನೇದು ಕಂಟ್ರಿ ಸ್ಟ್ರಾಟಜಿಕ್ ಲೊಕೇಶನ್. ಲಾಸ್ಟ್ನದು ಏನಂದರೆ ಸೋಷಿಯಲ್ ಮೀಡಿಯಾ ಹೈಪ್. ಈ ಪ್ರಮುಖ ಕಾರಣದಲ್ಲಿ ನಂಬರ್ 1 ಏನಂದರೆ ಅಗ್ರೆಸಿವ್ ಮಾರ್ಕೆಟಿಂಗ್ ಆ್ಯಂಡ್ ಟೂರಿಸಂ ಪ್ಯಾಕೇಜ್. ಅಗ್ರೆಸಿವ್ ಮಾರ್ಕೆಟಿಂಗ್ ಅಂದರೆ ಏನಂದರೆ, ನಾವು ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇಲ್ಲ ಅಂದರೆ ಯೂಟ್ಯೂಬೆಲ್ಲ ಇರ್ತದಲ್ವಾ, ಪ್ರಾಬಬ್ಲಿ ನಾವು ಮಾಡೋ 1000 ಟೈಮ್ಸ್ ಅವರು ಜಾಸ್ತಿ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಸ್. ಅವ್ರ ಹತ್ರ ಬಡ್ಜೆಟ್ ಇರುತ್ತೆ, ಆ ಥರ ದುಡ್ಡು ಇರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಏಜೆಂಟ್ಸು ಫುಲ್ ಟೈಮ್ ಅದಕ್ಕೆ ಕೆಲಸ ಮಾಡಿ ಫುಲ್ ಪ್ಯಾಕೇಜ್ ಕೊಡ್ತಾರೆ. ಆ ಪ್ಯಾಕೇಜಲ್ಲಿ ಏರ್ಪೋರ್ಟಿಂದ ಕ್ಲಿನಿಕ್ ಟ್ರಾನ್ಸ್ಫರ್ ಆಗ್ಬೋದು, 3 days 3 star ಹೋಟೆಲ್ ಆಗ್ಬೋದು, ಇಲ್ಲಾಂದರೆ ಒಂದು ಕಾರ್ ಕೊಟ್ಟುಬಿಟ್ಟು 3-4 ದಿನ ಟರ್ಕಿದಲ್ಲಿ ಟೂರಿಸಂ ಪ್ಯಾಕೇಜ್ ಅವೆಲ್ಲ ಸೇರಿಸ್ಬಿಟ್ಟು ಅವರು ಅಗ್ರೆಸಿವ್ ಮಾರ್ಕೆಟಿಂಗ್ ಮಾಡಿ ಒಂದು ಪ್ಯಾಕೇಜ್ ಥರ ಕೊಡ್ತಾರೆ. ಈ ರೀಸನಕ್ಕೆ ಭಾಳ ದೇಶಗಳಂದರೆ ಯುರೋಪಿಯನ್ ಕಂಟ್ರೀಸ್ ಅವರಾಗಲಿ ಮತ್ತು ಮಿಡಲ್ ಈಸ್ಟ್ ಅವರಾಗಲಿ, ಏಷ್ಯನ್ಸ್ ಆಗಲಿ, ಅಲ್ಲಿ ಹೋಗುವಾಗ ಒಂದೇ ರೀಸನ್ಗೆ, ಅಂದರೆ ಟೂರಿಸಮು ಆಗಬೇಕು ಮತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜರಿನೂ ಆಗಬೇಕು. ಬಿಕಾಸ್ ಅದು ನ್ಯೂ ಪ್ಲೇಸ್ ಅಲ್ವಾ, ಅಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ, ಅವರು ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಹೋಟೆಲಿಂದ ಕ್ಲಿನಿಕ್ಗೆ, ಕ್ಲಿನಿಕ್ಕಿಂದ ಹೋಟೆಲ್ಗೆ, ಇಲ್ಲಾಂದರೆ ಏರ್ಪೋರ್ಟಿಂದ ಅಪ್ ಆ್ಯಂಡ್ ಡೌನು, ಇದೆಲ್ಲ ಸೇರಿಸಿ ಒಂದು ಪ್ಯಾಕೇಜ್ ಥರ ಮಾಡೋ ಕಾರಣ ಇದೀವಲ್ಲ, ಟರ್ಕಿದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಭಾಳ ಪಾಪ್ಯುಲರ್ ಆಗಿದೆ. ಎರಡನೇ ಕಾರಣ ಏನಂದರೆ ಲೋ ಕಾಸ್ಟ್ ಮಾಸ್ ವಾಲ್ಯೂಮ್ ಮಾಡೆಲ್ ಅಂತ ಹೇಳ್ತೀವಿ. ಅಂದರೆ ಏನಂದರೆ ವೆನ್ ಕಂಪೇರ್ ಟು ದಿ UK ಕಂಟ್ರೀಸ್, ಅಂದರೆ ಯುರೋಪಿಯನ್ ಕಂಟ್ರೀಸ್ ಆಗ್ಬೋದು, ಅಮೆರಿಕ ಆಗ್ಬೋದು, ಮಿಡಲ್ ಈಸ್ಟ್ನಲ್ಲಿ ಆಗ್ಬೋದು, ಆ ಥರ ಕಂಪೇರ್ ಮಾಡಿದರೆ ಅಲ್ಲಿ ಕಾಸ್ಟ್ ಕಡಿಮೆ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ. ಸೊ ಆ ಥರ ಕಾಸ್ಟ್ ಕಡಿಮೆ ಅಂತ ಹೇಳಿಬಿಟ್ಟು ಜಾಸ್ತಿ ಜನಗಳನ್ನು ಆಕರ್ಷಿಸ್ತಾರೆ. ಅಂದರೆ ಕಡಿಮೆ ರೇಟಿಂದ ಅಡ್ವರ್ಟೈಸ್ ಮಾಡಿದರೆ ಜಾಸ್ತಿ ಪೇಷಂಟ್ಸ್ಗಳು ಅವರು ಕಂಟ್ರಿಗೆ ಬರ್ತಾರೆ. ಸೊ ಇದೊಂದು ರೀಸನು ಅವರು ಮಾಸ್ ವಾಲ್ಯೂಮ್ನಲ್ಲಿ ಸರ್ಜರೀಸ್ ಮಾಡ್ತಾರೆ. ಅಂದರೆ ನಾವು ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಸರ್ಜನ್ಸ್ 1-2 ಕೇಸ್ ಮಾಡಿದ್ರೆ ಅಲ್ಲಿ ಒಂದು ದಿನಕ್ಕೆ ಒಂದು ಕ್ಲಿನಿಕ್ದಲ್ಲೇ 30-50 ಸರ್ಜರೀಸ್ ಮಾಡ್ತಾರೆ. ಸೊ ಅಷ್ಟು ಜನಗಳನ್ನು ಅಟ್ರಾಕ್ಟ್ ಮಾಡಿ ಮಾಡ್ತಾರೆ. ಆ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ಆ ಥರ ಡಿಜಿಟಲ್ ಮಾರ್ಕೆಟಿಂಗ್ ಚಾನಲೈಸ್ ಮಾಡಿ, ಅಟೆಂಡ್ ಮಾಡಿ ನೀಟಾಗಿ ಮಾಡ್ತಾರೆ. ಸೊ ಲಾರ್ಜ್ ನಂಬರ್ ಆಫ್ ಕೇಸಸ್ ಮಾಡೋ ಕಾರಣದಿಂದ ಕಾಸ್ಟ್ ಕಡಿಮೆ ಮಾಡ್ಬೋದು. ಆ ಥರ ಕಾಸ್ಟ್ ಕಡಿಮೆ ತೋರಿಸಿ ಯುರೋಪಿಯನ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇರ್ತದೆ. ಸೊ ಇದೊಂದು ರೀಸನ್ಗೆ ಅಲ್ಲಿ ಭಾಳ ಜನಗಳು ಅಟ್ರಾಕ್ಟ್ ಆಗ್ತಾರೆ ಅಲ್ಲಿಗೆ. ಆ ಥರ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ, ವರ್ಲ್ಡ್ ಕ್ಲಾಸ್ ಡಾಕ್ಟರ್ಸ್ ಇದ್ದಾರೆ, ಆದ್ರೂ ಚೀಪು ಇರುತ್ತೆ. ಬಟ್ ಅಲ್ಲಿ ಟರ್ಕಿ ಏನಂದರೆ ಈ ಪ್ರಮೋಷನಲ್ ಬೇಸಿಸ್ ಮೇಲೆ ಆಗಲಿ, ಇಲ್ಲಾಂದರೆ ಎಕನಾಮಿ ಬೇಸಿಸ್ ಮೇಲೆ ಆಗಲಿ, ಇಲ್ಲಾಂದರೆ ಅವ್ರದ್ದು ಸ್ಟ್ರಾಟಜಿಕ್ ಬೇಸಿಸ್ ಮೇಲೆ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಬೇಸಿಸ್ ಮೇಲೆ ಆಗಲಿ ಟರ್ಕಿ ಸ್ವಲ್ಪ ಸುಪೀರಿಯರ್ ಆಗಿದೆ. ಮೂರನೇ ಕಾರಣ ಏನಂದರೆ ಗವರ್ನಮೆಂಟ್ ಸಪೋರ್ಟು ಮತ್ತು ಈಸಿ ವೀಸಾ ಪಾಲಿಸಿ. ಅಂದರೆ ಈಗ US ವೀಸಾ ಇರೋವರೆಗೆ ಅಲ್ಲಿ ವೀಸಾ ಫೀ ಫ್ರೀ ಇರುತ್ತೆ. ಸಪೋಸ್ ಇಂಡಿಯನ್ಸ್ ಹೋಗ್ಬೇಕಂದ್ರೆ 20,000-25,000 ವೀಸಾ ದುಡ್ಡು ಕೊಡಬೇಕಾಗತ್ತೆ ನಮ್ಮ ಕರೆನ್ಸಿದಲ್ಲಿ. ಬಟ್ ಆದರೆ UK ವೀಸಾ ಇರೋವರೆಗೆ ಟರ್ಕಿಗೆ ಟ್ರಾವೆಲ್ ಮಾಡುವಾಗ ಫ್ರೀ ವೀಸಾ ಇದೆ. ಅದೊಂದು ಈಸಿ ಪಾಲಿಸಿ. ಎರಡನೇ ಪಾಲಿಸಿ ಏನಂದರೆ ಗವರ್ನಮೆಂಟ್ಗೆ ಎಕನಾಮಿ ಜನರೇಟ್ ಮಾಡೋದಂದರೆ ಕ್ಲಿನಿಕ್ಸ್ನ ದುಡ್ಡು ಬರುತ್ತೆ. ಯಾಕಂದರೆ ಇಲ್ಲಿ ನಮಗೆ GST ಅಪ್ಲಿಕಬಲ್, ಅದೇ ಥರ ಅಲ್ಲಿ ಸ್ವಲ್ಪ ಟ್ಯಾಕ್ಸಸ್ ಅಪ್ಲಿಕಬಲ್ ಇರ್ತವೆ. ಗವರ್ನಮೆಂಟ್ ಯಾವ ಥರ ಮಾಡಿದರೆ ಇನ್ವೆಸ್ಟರ್ಸ್ನ ಕರ್ಕೊಂಡು ಬಂದು ಕ್ಲಿನಿಕ್ಸ್ ಮೇಲೆ ಜಾಸ್ತಿ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದು. ಮೋರ್ ದ್ಯಾನ್ 30-40 crores ಕ್ಲಿನಿಕ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟರ್ಸ್. ಅಂದರೆ ಇನ್ವೆಸ್ಟರ್ಸ್ ಬೇರೆ ಅವರು, ಮತ್ತು ಗವರ್ಮೆಂಟ್ ಈಸಿ ರೂಲ್ಸ್ ಮಾಡಿದ ಅದಕ್ಕೆ ಯಾರಾದರೂ ಕ್ಲಿನಿಕ್ ಹಾಕೋಬೋದು. ಬೇಸಿಕ್ ಡಿಗ್ರಿ ಇದೆ ಮೆಡಿಕಲ್ ಡಾಕ್ಟರ್ಸ್ ಎಲ್ಲರೂ ಕ್ಲಿನಿಕ್ ಹಾಕೋಬೋದು, ಮತ್ತು ಅಲ್ಲಿ ಟೆಕ್ನಿಷಿಯನ್ಸ್ ಆಪ್ರೇಟ್ ಮಾಡ್ತಾರೆ. ಇದೆಲ್ಲ ಸೇರಿದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ ಈಸಿ ಪಾಲಿಸಿ. ಇಂಡಿಯಾದಲ್ಲಿ ಆ ಥರ ಇಲ್ಲ. ಇಲ್ಲಿ ಮಿನಿಮಮ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇರಬೇಕಾಗುತ್ತೆ, ಇಲ್ಲ ಪೋಸ್ಟ್ ಗ್ರಾಜುಯೇಟ್ ಡಾಕ್ಟರ್ಸ್ ಇರಬೇಕಾಗುತ್ತೆ, ಇಲ್ಲಾಂದ್ರೆ ಸರ್ಜನ್ಸ್ ಇರಬೇಕಾಗುತ್ತೆ. ಸೊ ಎಲ್ಲರೂ ಆಪ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ಕ್ಲಿನಿಕ್ಸಿಂದ ಜನರೇಟ್ ಆಗೋ ದುಡ್ಡದಲ್ಲಿ ಟ್ಯಾಕ್ಸ್ ಅಮೌಂಟು, ಹ್ಯೂಜ್ ಅಮೌಂಟು ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಗೌರ್ಮೆಂಟ್ ದುಡ್ಡು ಬರ್ತದೆ. ಆ ಲೀಡರ್ಸ್ಗಳಿಗೆ ಸ್ವಲ್ಪ ವಿಷನ್ಸ್ ಇದೆ. ಆ ವಿಷನ್ನಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಈಸಿ ಕ್ಲಿನಿಕ್ ಸೆಟಪ್ಪು, ಈಸಿ ರೆವೆನ್ಯೂ ಜನರೇಷನ್ ಮಾಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಗೌರ್ಮೆಂಟ್ಗೆ ಡೈರೆಕ್ಟ್ಲಿ ಟ್ಯಾಕ್ಸಸ್ ಜಾಸ್ತಿ ಬರ್ತವೆ. ಅದೊಂದು ಕಾರಣ ಅಲ್ಲಿ ಜನಗಳು
ಈಸಿಯಾಗಿ ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಒಂದು ಅವಕಾಶ ಇದೆ. ಈ ಲೋ ಕಾಸ್ಟ್ ಮಾಸ್ ವಾಲ್ಯೂಮ್ ಮಾಡಲ್ ಅಂದರೆ ಅದರಲ್ಲಿ ಟ್ರಿಕ್ ಏನಂದರೆ, ಯುರೋಪಿಯನ್ ಕಂಟ್ರೀಸ್ದಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕಂದ್ರೆ ಒಂದೊಂದು ಗ್ರಾಫ್ಟ್ಗೆ ಸಮ್ವೇರ್ 6 to 9 euros ಖರ್ಚಾಗುತ್ತೆ. ಆ ಥರ ಒಂದು 5000 ಗ್ರಾಫ್ಟ್ಸ್ ನಾವು ಮಾಡ್ಕೋಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 35 to 45 lakhs ಇಂಡಿಯನ್ ಕರೆನ್ಸಿದಲ್ಲಿ ಆಗುತ್ತೆ. ಅದು ಅಮೌಂಟು ಅವರಿಗೆ ಯುರೋಪಿಯನ್ಸ್ಗೆ ಭಾಳ ಎಕ್ಸ್ಪೆನ್ಸಿವ್. ಅಲ್ಲಿ ಯುರೋಪ್ ಕಂಟ್ರಿನಲ್ಲಿ 5000 ಗ್ರಾಫ್ಟ್ಸ್ ಮಾಡ್ಕೋಬೇಕಂದ್ರೆ ಆಲ್ಮೋಸ್ಟ್ 5000 into 9 euros ಆ ಥರ. ಸೊ ಅದು ಎಕ್ಸ್ಪೆನ್ಸಿವ್ ಅವರಿಗೆ. ಅದರಿಂದ ಅವ್ರೇನು ಮಾಡ್ತಾರೆ, ಆ ಥರ ಏನಾದರೂ ಕಂಟ್ರಿ ಇದೆಯಾ ಕಡಿಮೆ ಕಾಸ್ಟ್ 1/10. ಸೊ ಅವಾಗ ಟರ್ಕಿದಲ್ಲಿ ಅವ್ರಿಗೆ 5-6 lakhs ಇಂಡಿಯನ್ ಕರೆನ್ಸಿದಲ್ಲಿ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ. ಸೊ ಅದರಿಂದ ಆಲ್ ಯುರೋಪಿಯನ್ಸು, ಅಮೆರಿಕನ್ಸು, ಇಲ್ಲಾಂದರೆ ಮಿಡಲ್ ಈಸ್ಟ್ ಅವ್ರ ಕಂಟ್ರಿದಲ್ಲಿ ಭಾಳ ಕಾಸ್ಟ್ಲಿ ಅಲ್ವಾ, ಅದರಿಂದ ಟರ್ಕಿಗೆ ಟ್ರಾವೆಲ್ ಮಾಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೋದಂತ ಒಂದು ಕಾರಣಕ್ಕೆ ಅಲ್ಲಿ ಹೋಗ್ತಾರೆ. ಮತ್ತು ಅದೇ ಟೈಮಲ್ಲಿ ಟೂರಿಸಮ್ ಆಗುತ್ತೆ. ಯಾಕಂದರೆ ನಾವು ಸಪ್ರೇಟಾಗಿ ಟರ್ಕಿಗೆ ಹೋದ್ರೂ ಸ್ವಲ್ಪ ಅಮೌಂಟ್ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. 3 days ಸ್ಟೇಗೋಸ್ಕರ 3 days ಅಲ್ಲಿ ಇಲ್ಲಿ ಅಡ್ಡಾಡಬೇಕಂದ್ರೆ ಖರ್ಚಾಗುತ್ತಲ್ಲ, ಅದು ಎಲ್ಲ ಸೇರಿಸಿ ಒಂದು ಪ್ಯಾಕೇಜ್ ಥರ ಆಗುತ್ತೆ. ಇದೆಲ್ಲ ಈ ಪಾಯಿಂಟ್ಸು ಯುರೋಪಿಯನ್ಸ್ಗೆ ಮತ್ತು ಅಮೆರಿಕನ್ಸ್ಗೆ, ಇಲ್ಲಾಂದರೆ ಮಿಡಲ್ ಈಸ್ಟ್ ಅವರಿಗೆ ಅಪೀಲಿಂಗ್ ಕಾಣಿಸ್ತದೆ. ಸೊ ಒಂದೇ ಪ್ಯಾಕೇಜ್ನಲ್ಲಿ ಕಡಿಮೆ ಕಾಸ್ಟ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಮತ್ತು ಟ್ರಾವೆಲಿಂಗ್ ಆಗುತ್ತೆ ಅಂತ ಕಾರಣಕ್ಕೆ ಅವರು ಅಲ್ಲಿ ಟ್ರಾವೆಲ್ ಮಾಡೋದು ಇಂಟ್ರೆಸ್ಟ್ ತೋರಿಸ್ತಾರೆ. ಇಲ್ಲಿ ಜನಗಳಿಗೊಂದು ಡೌಟ್ ಬರ್ಬೋದು, ಅದೇ ಜನಗಳು ಯುರೋಪಿಯನ್ಸು ಇಂಡಿಯಾಗೆ ಟ್ರಾವೆಲ್ ಮಾಡ್ಬೋದಲ್ಲ, ಬೆಸ್ಟ್ ಡಾಕ್ಟರ್ಸ್ ಇಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಅವರು ಇಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ಕೇಳ್ಬೋದು. ಬಟ್ ಇಲ್ಲಿ ಒಂದು ಪಾಯಿಂಟ್ ಏನಂದರೆ, ಭಾಳ ಜನ ಯುರೋಪಿಯನ್ಸ್ಗೆ ಇಂಡಿಯಾಗೆ ಟ್ರಾವೆಲ್ ಮಾಡಬೇಕಂದ್ರೆ ಐಡಿಯಾ ಇರಲ್ಲ. ನಾವು ಅಕ್ಕಪಕ್ಕ ದೇಶದಲ್ಲಿ ಶ್ರೀಲಂಕಾ ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಪಾಕಿಸ್ತಾನಕ್ಕೆ ಆಗ್ಬೋದು ನಾವು ಹೋಗೋದಿಲ್ಲ. ಪಾಕಿಸ್ತಾನಲ್ಲಿ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ, ಒಬ್ಬರು ಬೆಸ್ಟ್ ಡಾಕ್ಟರ್ ಟ್ರಾನ್ಸ್ಪ್ಲಾಂಟ್ ಇದ್ದಾರೆ, ನಾವು ಹೋಗಲ್ಲ. ಯಾಕಂದರೆ ಐಡಿಯಾ ಇರಲ್ಲ ನಮಗೆ. ಸೊ ಅದೇ ಥರ ಯುರೋಪಿಯನ್ಸು ಇಂಡಿಯಾಗೆ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರಿಗೆ ಟ್ರಾವೆಲ್ ಹೆಂಗೆ ಹೋಗಬೇಕು, ಲ್ಯಾಂಗ್ವೇಜ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಲ್ಲಿ ಅಕಾಮಿಡೇಷನ್ ಯಾರು ಕೊಡ್ತಾರೆ, ಒಂದು ಚಾನಲ್ ಚೆನ್ನಾಗಿಲ್ಲ. ಅದಕ್ಕಾಗಿ ಅವರು ಅಷ್ಟು ಟ್ರೈ ಮಾಡೋದಿಲ್ಲ. ಯಾರೋ 1% ಪೀಪಲ್ ಮಾತ್ರ ಇಂಡಿಯಾಗೆ ಬಂದುಬಿಟ್ಟು ಮಾಡಿಸ್ಕೊಂಡು ಹೋಗ್ತಾರೆ. ಸೊ ವರ್ಲ್ಡ್ ವೈಡ್ ಪಾಪ್ಯುಲಾರಿಟಿಗೋಸ್ಕರ ಯಾರು ನಮ್ಮವರು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ, ಗೌರ್ಮೆಂಟ್ ಆ ಥರ ಸಪೋರ್ಟ್ ಮಾಡೋದಿಲ್ಲ. ಸೊ ಬಟ್ ಟರ್ಕಿಯವರು ಮಾತ್ರ ಎಲ್ಲ ಕಡೆನೂ ನಮ್ಮ ಇಂಡಿಯನ್, ನಾವು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಿದ್ರು ಟರ್ಕಿಯವ್ರ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಆ ಥರ ಅವರು ಸ್ಟ್ರಾಟಜಿಕ್ ವೇನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಗ್ಲೋಬಲಿ ಮಾಡ್ತಾರೆ ಅಂತ ಹೇಳ್ಬೋದು. ಗ್ಲೋಬಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಅದು ಪ್ರಾಪರಾಗಿ ಚಾನಲೈಸ್ ಮಾಡ್ಕೊತಾರೆ. ಅದು ನಮ್ಗೆ ಇಂಡಿಯಾದಲ್ಲಿ ಕಡಿಮೆ. 4ನೇ ಕಾರಣ ಏನಂದರೆ ಸ್ಟ್ರಾಟಜಿಕ್ ಲೊಕೇಶನ್ ಆಫ್ ದ ಕಂಟ್ರಿ. ನಾವು ಮ್ಯಾಪ್ಸ್ನಲ್ಲಿ ನೋಡಿದ್ರೆ ಬೇಸಿಕ್ಲಿ ಸಮ್ವೇರ್ ಟರ್ಕಿ ಅಂತ ಕಂಟ್ರಿ ಮಿಡಲ್ ಈಸ್ಟ್ಗೆ ಮತ್ತು ಯುರೋಪಿಯನ್ ಕಂಟ್ರೀಸ್ಗೆ ಮತ್ತು ನಾರ್ತ್ ಅಮೆರಿಕಾಗೆ ಮಧ್ಯದಲ್ಲಿ ಬರ್ತದೆ. ಸೊ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಆಗಲಿ, ಇಲ್ಲಾಂದರೆ ಟ್ರಾವೆಲಿಂಗ್ ಕಲ್ಚರ್ ಆಗಲಿ, ಅಂದರೆ ನ್ಯೂಟ್ರಲ್ ಟ್ರಾವೆಲ್ ಹಬ್ ಅಂತ ಹೇಳ್ತಾರೆ. ಈಸಿಯಾಗಿ ಜನಗಳು ಹೋಗ್ತಾರೆ. ಭಾಳ ಜನಗಳು ಮಿಲಿಯನ್ಸ್ ಆಫ್ ಪೀಪಲ್ ಎವ್ರಿ ಇಯರ್ ಟರ್ಕಿಗೆ ಟ್ರಾವೆಲ್ ಮಾಡ್ತಾರೆ, ಇರ್ರೆಸ್ಪೆಕ್ಟ್ ಆಫ್ ಟ್ರಾನ್ಸ್ಪ್ಲಾಂಟ್. ಬೇರೆ ಸರ್ಜರಿಗೋಸ್ಕರ ಹೋಗೋರು ಇರ್ತಾರೆ, ಮತ್ತು ಸಿಂಪ್ಲಿ ಟ್ರಾವೆಲಿಂಗ್ಗೋಸ್ಕರ ಹೋಗೋರು ಇರ್ತಾರೆ. ಭಾಳ ಜನ ಆ ಥರ ಹೋಗ್ತಾರೆ. ಸೊ ಎಲ್ಲರಿಗೂ ಒಂದು ಮೈಂಡ್ನಲ್ಲಿ ಆ ಥರ ಆಗಿದೆ ಅಂದರೆ ಟ್ರಾವೆಲ್ ಹಬ್ ಅದು ಅಂತ ಒಂದು ಫೀಲಿಂಗ್ ಬಂದಿದೆ, ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಅದೊಂದು ಕಾರಣಕ್ಕೆ ಮೋಸ್ಟ್ ಆಫ್ ದ ಯುರೋಪಿಯನ್ಸ್ ಆ್ಯಂಡ್ ಮಿಡಲ್ ಈಸ್ಟ್ ಪೀಪಲ್ ವುಡ್ ಶೋ ಇಂಟ್ರೆಸ್ಟ್ ಟು ಟ್ರಾವೆಲ್ ಟರ್ಕಿ. ಸೊ ನಾವು ಇಂಡಿಯಾದಿಂದ ಹೋಗ್ಬೇಕಾದ್ರೂ ಮತ್ತು ಯುರೋಪಿಯನ್ ಕಂಟ್ರೀಸ್ ಅಕ್ಕಪಕ್ಕ ಕಂಟ್ರೀಸಲ್ಲಿ ಟ್ರಾವೆಲ್ ಆಗಬೇಕು ಸ್ವಲ್ಪ ಈಸಿ ಅನ್ನಿಸ್ತದೆ ಅವ್ರಿಗೆ. ಲಾಸ್ಟ್ ರೀಸನ್ ಏನಂದರೆ ಸೋಷಿಯಲ್ ಮೀಡಿಯಾ ಹೈಪ್. ಈ ಸೋಷಿಯಲ್ ಮೀಡಿಯಾ ಹೈಪ್ ಅಂದರೆ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಫುಲ್ ಪಾಪ್ಯುಲರ್ ಇದೆಯಲ್ಲ. ಸೊ ಅದಕ್ಕೆ 1000 times ಹೆಚ್ಚಿನವಾಗಿ ಈ ಟ್ರಾವೆಲ್ ಮಾಡೋರು, ಎಸ್ಪೆಷಲಿ ಟರ್ಕಿಗೆ ಟ್ರಾವೆಲ್ ಮಾಡೋರು, ಎಲ್ಲ ಕಂಟ್ರಿಗಳವರು ಅವ್ರ ಇಂಟ್ರೆಸ್ಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಉದ್ದೇಶಕ್ಕಾಗಿ ಒಂದು ಗೋಪ್ರೋ ಇಟ್ಕೊಂಡು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಂಡಿಯಾ, ನಮ್ಮ ಇಂಡಿಯನ್ ಪೇಷಂಟ್ಸ್ ಆದರೆ ಸೀಕ್ರೆಟಾಗಿ ನಾವು ಪ್ರೈವೇಟಾಗಿ ಮೇಂಟೈನ್ ಮಾಡ್ತೀವಿ. ನಮ್ಮ ಪೇಷಂಟ್ಸ್ ಅವ್ರ ಓನ್ ವೀಡಿಯೋಸ್ ಎಲ್ಲಿ ಹಾಕೋದಿಲ್ಲ. ಡಾಕ್ಟರ್ಸ್ ಪರ್ಮಿಷನ್ ತೊಗೊಂಡು ಹಾಕಬೇಕಿಲ್ಲ ಅಂದರೆ ಅವ್ರ ಪಾರ್ಟಿಗೆ ಅವರು ಯಾರೂ ವೀಡಿಯೋಸ್ನಲ್ಲಿ ಹಾಕೋದಿಲ್ಲ. ಬಟ್ ಸಮ್ ಯುರೋಪಿಯನ್ ಕಂಟ್ರೀಸ್ ಪೀಪಲ್ ಆಗಲಿ ಆ ಏರಿಯಾ ಅವರು ಸ್ಟೆಪ್ ಫ್ಲೈಟ್, ಈವನ್ ಟ್ರಾವೆಲಿಂಗ್ ದ ಫ್ಲೈಟ್ ಆಲ್ಸೋ, ಅದರಿಂದ ಎಂಡ್ವರೆಗೂ ಸ್ವಲ್ಪ ಜನಗಳು ವಿತೌಟ್ ಕ್ಲಿನಿಕ್ ಪರ್ಮಿಷನ್ ಆಗೋದಿಲ್ಲ ಅಂದರೆ ವಿತೌಟ್ ಎನಿಬಡೀಸ್ ಇನ್ಫ್ಲುಯೆನ್ಸ್ ಅವ್ರ ಪಾರ್ಟಿಗೆ ಅವರೆಲ್ಲ ವೀಡಿಯೋ ಮಾಡಿಕೊಂಡು ಅವ್ರ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾರೆ. ಇದೊಂದು ರೀಸನು. ಯಾಕಂದರೆ ಟ್ರಾವೆಲಿಂಗ್ ಮೂಡ್ನಲ್ಲಿ ಇರೋರು ಎಲ್ಲರೂ ಆ ಥರ ಮಾಡ್ತಾರೆ ಟರ್ಕಿಗೆ ಬರೋರು. ಅದರಿಂದ ಸ್ವಲ್ಪ ಸೋಷಿಯಲ್ ಮೀಡಿಯಾ ಹೈಪ್ ಜಾಸ್ತಿ ಆಗಿದೆ. ನಂಬರ್ 2, ಅವ್ರ ಕ್ಲಿನಿಕ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಅದ್ರ ಮೇಲೆ ಜಾಸ್ತಿ ದುಡ್ಡು, ಹೆಚ್ಚಿನ ದುಡ್ಡು ಖರ್ಚು ಮಾಡ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ಗೋಸ್ಕರ. ಹಾಗೆ ಗೌರ್ಮೆಂಟು ವರ್ಲ್ಡ್ ವೈಡ್ ಟೂರಿಸಮ್ ಡೆವಲಪ್ ಆಗಬೇಕಂತ ಉದ್ದೇಶಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ಈಸಿಯಾಗಿ ರೂಲ್ಸು ಮತ್ತು ಸ್ಪೆಂಡ್ ಮಾಡ್ತಾರೆ. ಈ 3 ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಹೈಪ್ ಆಗಿದೆ ಟರ್ಕಿ ಅಂತ.
ಅದೊಂದು ಕಾರಣ ಎಲ್ಲರಿಗೂ ಕಿವಿಗೆ ಓಕೆ ಟರ್ಕಿ ಅಂದರೆ ಟ್ರಾನ್ಸ್ಪ್ಲಾಂಟ್ ಅಂತ. ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಒಂದೇ ಅಲ್ಲ, ಅಲ್ಲಿ ಬೇರೆ ಸರ್ಜರೀಸು ಮಾಡ್ತಾರೆ. ಬಿಕಾಸ್ ನಾವು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತಾ ಇದ್ರಿಂದ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಮ್ಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ನಮ್ಗೆ ಅದರಿಂದ ಬರ್ತಾ ಇರ್ತದೆ. ಇದೊಂದು ಸೋಷಿಯಲ್ ಮೀಡಿಯಾ ಹೈಪಿಂದ ಒಂದು ಬಬಲ್ ಥರ ಹಾಟ್ಸ್ಪಾಟ್ ಥರ ಟರ್ಕಿ ಟ್ರಾನ್ಸ್ಪ್ಲಾಂಟ್ಗೆ ಪಾಪ್ಯುಲರ್ ಆಗಿದೆ. ನಾವು ನಮ್ಮ ಕಂಟ್ರಿ ಇಂಡಿಯಾ ಬಗ್ಗೆ ಮಾತಾಡುವಾಗ ಇಂಡಿಯಾದಲ್ಲಿ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ನಿಮ್ಗೆ ಇರ್ತಾರೆ. ಒನ್ ಕಂಪೇರ್ಡ್ ಟು ಇಂಡಿಯಾ, ನಾವು ಇಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ನಂಬರ್ 1 ಏನಂದರೆ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. ನಂಬರ್ 2, ಇಲ್ಲಿ ಮೋರ್ ಎಥಿಕಲ್ ಆ್ಯಂಡ್ ಪರ್ಸನಲ್ ಅಪ್ರೋಚ್ ಇರ್ತದೆ ಡಾಕ್ಟರ್ಸಿಂದ ನಿಮಗೆ. ಮೂರನೇದೇನೆಂದರೆ ಇಲ್ಲಿ ಕಂಪ್ಯಾರಬಲಿ ಲೋ ಕಾಸ್ಟ್ ಅವೈಲಬಿಲಿಟಿ ಇರ್ತದೆ. ನಾಲ್ಕನೇದೇನೆಂದರೆ ಅಡ್ವಾನ್ಸ್ ಆ್ಯಂಡ್ ಲೇಟೆಸ್ಟ್ ಟೆಕ್ನಿಕ್ಸು ಇಲ್ಲಿ ಯೂಸ್ ಮಾಡ್ತಾರೆ. ಲಾಸ್ಟ್ ಏನಂದರೆ ಆಫ್ಟರ್ ಕೇರ್ ಅಡ್ವಾಂಟೇಜು, ಲ್ಯಾಂಗ್ವೇಜು, ಅದು ನಿಮಗೆ ಇಂಡಿಯಾದಲ್ಲಿ ಈಸಿ ಇರ್ತದೆ. ಇಂಡಿಯಾದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಸರ್ಜನ್ಸು ಹೈಲಿ ಕ್ವಾಲಿಫೈಡ್ ಸರ್ಜನ್ಸ್ ಇರ್ತಾರೆ. ಎಲ್ಲೋ ರೇರ್ ಕೇಸಸ್ದಲ್ಲಿ ಟೆಕ್ನಿಷಿಯನ್ಸು ಕ್ಲಿನಿಕ್ಸ್ ಇಟ್ಕೊಂಡು ರನ್ ಮಾಡೋದು ಆ ಥರ ಚಾನ್ಸ್ ಇಲ್ಲ, ಭಾಳ ಕಡಿಮೆ. ಆದ್ರೂ ಪೇಷಂಟ್ ಹ್ಯಾಸ್ ರೈಟ್ ಟು ಚೂಸ್. ಅವ್ರು ಅಲ್ಲಿ ಹೋಗ್ಬೇಕಾ ಇಲ್ವಾ ಅಂತ ಡೆಸಿಷನ್ ತೊಗೋಬೋದು. ಬೇರೆ ಕಂಟ್ರಿಗೆ ಹೋಗುವಾಗ ಅವರು ನೀವು ಕ್ವಶನ್ ಮಾಡೋಕ್ಕೆ ನಿಮಗೆ ಅದಾಗೋದಿಲ್ಲ. ಇಲ್ಲೇ ಹ್ಯಾಪಿಯಾಗಿ ಭೇಟಿಯಾಗಿ ಡಾಕ್ಟ್ರನ್ನ ಭೇಟಿಯಾಗಿ ಅವ್ರು ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲ ಟೆಕ್ನಿಷಿಯನ್ ಆದರೆ ನೋ ಅಂತ ಹೇಳ್ಬೋದು. ಸೊ ಆ ಚಾಯ್ಸ್ ನಿಮಗೆ ಓಪನ್ ಆಗಿ ಇರ್ತದೆ. ಇಲ್ಲಿ ಅಂದರೆ ಇಲ್ಲಿ ಕ್ವಾಲಿಫೈಡ್ ಡಾಕ್ಟರ್ಸ್, ಕ್ವಾಲಿಫೈಡ್ ಸರ್ಜನ್ಸ್ ನಿಮಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಂಡಿಯಾದಲ್ಲಿ ಡಾಕ್ಟರ್ಸ್ಗೆ ಭಾಳ ಎಕ್ಸ್ಪೀರಿಯನ್ಸ್ ಇರ್ತದೆ. ಅದು ವರ್ಲ್ಡ್ ವೈಡ್ ಫೇಮಸ್. ಈವನ್ ಅಮೆರಿಕಾದಲ್ಲಿ ಎಲ್ಲಾದ್ರೂ ಇಂಡಿಯನ್ ಡಾಕ್ಟರ್ಸ್ ಅಂದರೆ ಭಾಳ ಕ್ರೇಜು. ಯಾಕಂದರೆ ನಮ್ಮ ಟ್ರೈನಿಂಗ್ ರಿಗರಸ್ ಇರ್ತದೆ, ಎಕ್ಸ್ಪೀರಿಯನ್ಸ್ ಹಂಗೆ ಇರ್ತದೆ. ಕಾಂಪ್ಲಿಕೇಶನ್ ಆಗ್ಬೋದು, ನಂಬರ್ ಆಫ್ ಕೇಸ್ ಹ್ಯಾಂಡಲ್ ಮಾಡಿ ವಿಧಾನ ಆಗ್ಬೋದು. ಸೊ ಅದರಿಂದ ನಿಮ್ಗೆ ಸ್ವಲ್ಪ ಕೊಟ್ಟ ರಿಸಲ್ಟ್ಸ್ ಕ್ವಾಲಿಟೀಸ್ ಇಂಡಿಯಾದಲ್ಲಿ ಸಿಗ್ತದೆ. ಎರಡನೇದೇನೆಂದರೆ ಮೋರ್ ಎಥಿಕಲ್ ಆ್ಯಂಡ್ ಪರ್ಸನಲ್ ಅಪ್ರೋಚ್. ಮೋರ್ ಎಥಿಕಲ್ ಅಪ್ರೋಚ್ ಅಂದರೆ ಏನಂದರೆ ಇಲ್ಲಿ ಡಾಕ್ಟರ್ನ ಭೇಟಿಯಾಗಿ ಟ್ರಾನ್ಸ್ಪ್ಲಾಂಟ್ ನಮಗೆ ಯೂಸ್ ಆಗ್ತದೆ ಇಲ್ವೋ ಅಂತ ಕೇಳಿಕೊಂಡು ಮತ್ತೆ ಬೇಕಂದರೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಪ್ಲ್ಯಾನ್ ಮಾಡ್ಕೋಬೋದು. ಈಗ ಟರ್ಕಿ ಆಗಲಿ ಬೇರೆ ಕಂಟ್ರಿ ಆಗಲಿ ನೀವು ಫೋಟೋಸ್ ಕಳಿಸ್ಬಿಟ್ಟು ಡೈರೆಕ್ಟ್ ಹೋದರೆ ಡೇಟ್ ಕೊಟ್ಬಿಡ್ತಾರೆ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿಗೆ. ನಿಮ್ಮ ಏಜು ಕೇಳೋದಿಲ್ಲ, ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಯೂಸ್ ಆಗುತ್ತೋ ಕೇಳಲ್ಲ. ನಾನು ಎಷ್ಟೋ ಜನಗಳು ನೋಡಿದ್ದೀನಿ, ನಮ್ಮ ಕ್ಲಿನಿಕ್ದಲ್ಲಿ ಅಲ್ಲಿ ಮಾಡ್ಕೊಂಡಿರೋರು ನೋಡಿದ್ದೀನಿ. 22 ವರ್ಷಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಥಿಕಲ್ ಅಪ್ರೋಚ್ ಇರಲ್ಲ ಅಲ್ಲಿ. ಸೊ ಇಂಡಿಯಾದಲ್ಲಿ ಡಾಕ್ಟರ್ಸ್ ಪರ್ಸ್ನಲಿ ನೀವು ಭೇಟಿ ಆಗ್ತಿರಲ್ಲ, ಅದರಿಂದ ನಿಮಗೆ ಮೋರ್ ಎಥಿಕಲ್ ಅಪ್ರೋಚ್ ಇರುತ್ತೆ, ಮೋರ್ ಪರ್ಸನಲೈಸ್ ಅಪ್ರೋಚ್ ಇರುತ್ತೆ. ಪರ್ಸನಲೈಸ್ ಅಪ್ರೋಚ್ ಅಂದರೆ ನಿಮಗೆ ಈ ಪೇಷಂಟ್ಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಫ್ಯಾಮಿಲಿ ಹಿಸ್ಟ್ರಿ ಏನೋ ಅದೆಲ್ಲ ಡೀಟೇಲ್ಸ್ ತಗೋತಾರೆ. ಇದೆಲ್ಲ ನಿಮಗೆ ಬೇರೆ ಕಂಟ್ರಿದಲ್ಲಿ ಟರ್ಕಿದಲ್ಲಿ ಏನು ಡೀಟೇಲ್ಸ್ ತಗೊಳಲ್ಲ. ಸುಮ್ಮನೆ ನಿಮ್ಗೆ ನೋಡಿಬಿಟ್ಟು ಮಾಡೋಣ ಅಂದರೆ ಮಾಡೋಣ ಅಷ್ಟೇ. ಏಜು ನೋಡಲ್ಲ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಕೇಳೋದಿಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ಸು ಕೇಳೋದಿಲ್ಲ, ಏನೂ ಕೇಳೋದಿಲ್ಲ. ಇಲ್ಲಿ ಮೋರ್ ಎಥಿಕಲ್ ಆ್ಯಂಡ್ ಮೋರ್ ಪರ್ಸನಲೈಸ್ ಅಪ್ರೋಚ್. ಯಾಕಂದರೆ ಡಾಕ್ಟರ್ 1 to 1 ನೀನು ಭೇಟಿ ಆಗ್ಬೋದು. ಅದೊಂದು ನಮಗೆ ಮೇಜರ್ ಅಡ್ವಾಂಟೇಜ್ ಇದೆ ಇಂಡಿಯಾದಲ್ಲಿ. ಮೂರನೇ ಕಾರಣ ಅಂದರೆ ಕಂಪ್ಯಾರಬಲಿ ಲೋ ಕಾಸ್ಟ್. ಇಂಡಿಯಾದಲ್ಲಿ ಭಾಳ ಹೆಚ್ಚಿನ ಜನಗಳು ಮಾಹಿತಿ ಬಗ್ಗೆ ಕೇಳ್ತಾರೆ, ಕಾಸ್ಟ್ಲಿ ಅಂತಾರೆ. ನನ್ನ ಪ್ರಕಾರ ಇಂಡಿಯಾದಲ್ಲಿ ಬೆಸ್ಟ್ ಯಾವ ಥರ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿಕೊಂಡ್ರು ಭಾಳ ಚೀಪ್ ಅಂತ ಹೇಳ್ಬೋದು. ಯಾಕಂದರೆ ಯುರೋಪಿಯನ್ ಕಂಟ್ರೀಸಲ್ಲಿ ಆಗಲಿ, USA ಬೇರೆ ಬೆಸ್ಟ್ ಕಂಟ್ರೀಸ್ನಲ್ಲಿ ಎಲ್ಲಿ ಮಾಡಿಕೊಂಡು ಟ್ರಾನ್ಸ್ಪ್ಲಾಂಟೇಷನ್ ಸೂಪರ್ ಎಕ್ಸ್ಪೆನ್ಸಿವ್. ಮೋರ್ ದೆನ್ 30-40 lakhs ಆಗುತ್ತೆ ಒಂದು ಟ್ರಾನ್ಸ್ಪ್ಲಾಂಟ್ಗೆ, 4,000 to 5,000 ಗ್ರಾಫ್ಟ್ಸ್ಗೆ. ಇಲ್ಲಿ ಲೆಸ್ ದೆನ್ 3 to 4 lakhs ಆಗುತ್ತೆ. ಅಂದರೆ ಡೆಫಿನೆಟ್ಲಿ ಚೀಪರ್ ವಿತ್ ಬೆಸ್ಟ್ ಸರ್ಜನ್. ಸೊ ಅದು ಅಡ್ವಾಂಟೇಜ್ ಭಾಳ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಕ್ಲಿನಿಕ್ಗಳು ಕಡಿಮೆ ರೇಟ್ ಮಾಡ್ತೀವಿ ಅಂತ ಮಾಡ್ತಾರೆ. ಅಂಥ ಕ್ಲಿನಿಕ್ಸ್ ನಾರ್ತ್ ಇಂಡಿಯಾದಲ್ಲಿ ಭಾಳ ಇದ್ದಾವೆ. ಕಡಿಮೆ ರೇಟ್ ಅಂತ ಹೇಳಿಬಿಟ್ಟು ಮಾಡ್ತಾರೆ, ಅದು ರಿಸಲ್ಟ್ಸು ಬರಲ್ಲ, ಫೇಲ್ ಆಗುತ್ತೆ, ಅದೆಲ್ಲ ಇರ್ತದೆ. ಅದ್ರ ಕಂಪೇರ್ ಮಾಡಿಕೊಂಡು ನಮ್ಮವರು ಕಾಸ್ಟ್ಲಿ ಅಂತ ಅನ್ಕೊತಾರೆ. ಆ್ಯಕ್ಚುಲಿ ಸ್ಪೀಕಿಂಗ್ ಬೆಸ್ಟ್ ಸರ್ಜನ್ ಹತ್ರ ಇಂಡಿಯಾದಲ್ಲಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಡೆಫಿನೆಟ್ಲಿ ಚೀಪ್, 10 to 20 times ಚೀಪರ್ ದ್ಯಾನ್ ಅದರ್ ಕಂಟ್ರೀಸ್. ಅಡ್ವಾನ್ಸ್ ಆ್ಯಂಡ್ ಲೇಟೆಸ್ಟ್ ಟೆಕ್ನಿಕ್ಸ್. ನಮ್ಮ ಇಂಡಿಯನ್ ಡಾಕ್ಟರ್ಸ್ಗಳು ಎಲ್ಲಿ ಕಾನ್ಫರೆನ್ಸ್ ಹೋದ್ರೂ ನಮ್ಮ ಕ್ರೌಡ್ ಅಲ್ಲಿ ಹಿಂದೆ ಇರುತ್ತೆ. ಬಿಕಾಸ್ ವಿ ಆರ್ ಸ್ಕ್ರಾಮ್ಲಿಂಗ್ ಫಾರ್ ಲರ್ನಿಂಗ್ ನ್ಯೂ ಟೆಕ್ನಿಕ್ಸ್. ಅಂದರೆ ನ್ಯೂ ಟೆಕ್ನಿಕ್ಸ್ ಏನು ಬಂದರೂ ನಮ್ಮ ಡಾಕ್ಟರ್ಸ್ ಫಸ್ಟ್ ಇರ್ತಾರೆ ಅಲ್ಲಿ. ನಾನು 2014 ಕೌಲಾಲಂಪುರದಲ್ಲಿ ಮತ್ತು 2015 USA ಲೈವ್ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀನಿ. ಅಂಥ IHSRS ಕಾನ್ಫರೆನ್ಸ್ದಲ್ಲಿನೂ ನಮ್ಮವರು ಭಾಳ ಜನಗಳು ಬರ್ತಾರೆ. ಯಾಕಂದರೆ ನಮ್ಮವ್ರಿಗೆ ಇಂಟ್ರೆಸ್ಟ್, ಸೊ ಲರ್ನಿಂಗ್ ಇಂಟ್ರೆಸ್ಟ್ ಆ ಥರ ಇರುತ್ತೆ. ಏನು ಲೇಟೆಸ್ಟ್ ಎಕ್ವಿಪ್ಮೆಂಟ್ ಬಂದ್ರೂ ಇಂಡಿಯಾ ಇಸ್ ಎ ಬಿಗ್ ಮಾರ್ಕೆಟ್ ಅಲ್ವಾ, ಇಂಡಿಯನ್ ಕಂಟ್ರಿಗೆ ಇಂಡಿಯನ್ ಡಾಕ್ಟರ್ಸ್ ಸೇಲ್ ಮಾಡ್ತಾರೆ. ಸೊ ಅದರಿಂದ ಲೇಟೆಸ್ಟ್ ಟೆಕ್ನಿಕ್ಸ್ನಲ್ಲಿ ಅಡ್ವಾನ್ಸ್ ಟೆಕ್ನಿಕ್ಸ್ ನಮ್ಮವರು ಫಸ್ಟ್ ಇರ್ತಾರೆ. ಅದು ಡೈರೆಕ್ಟ್ 1 to 1 ನಮ್ಮವರು ದೇ ಗೋ ಅಂಡ್ ಲರ್ನ್ ಅಂಡ್ ಕಮ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಅದರಿಂದ ಲೇಟೆಸ್ಟ್ ಟೆಕ್ನಿಕ್ ಯಾವಾಗಲೂ ಎಲ್ಲಿ ಬಂದ್ರೂ ನಮ್ಮವ್ರು ಫಸ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ನಾಟ್ ಓನ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್, ಎಲ್ಲ ಕಡೆನೂ ಇದು ಅಪ್ಲಿಕಬಲ್. ಎನಿ ಲೇಟೆಸ್ಟ್ ಮೊಬೈಲ್ ಬಂದರೆ ನಮ್ಮವ್ರು ಯೂಸ್ ಮಾಡ್ತಾರೆ, ಲೇಟೆಸ್ಟ್ ಟೆಕ್ನಿಕ್ ಏನು ಬಂದ್ರೂ ಯೂಸ್ ಮಾಡ್ತಾರೆ. ಲಾಸ್ಟ್ ರೀಸನ್ ಏನಪ್ಪ ಅಂದರೆ ಆಫ್ಟರ್ ಕೇರ್ ಆ್ಯಂಡ್ ಲ್ಯಾಂಗ್ವೇಜ್ ಅಡ್ವಾಂಟೇಜ್. ಇಲ್ಲಿ ಬೇಸಿಕ್ಲಿ ಆಫ್ಟರ್ ಕೇರ್ ಅಂದರೆ ಪೋಸ್ಟ್ ಆಪರೇಟಿವ್ ಕೇರು. ನಿಮ್ಮ ಸರ್ಜರಿ ಆದಮೇಲೆ
ಏನಾದರೂ ಚಿಕ್ಕ ಚಿಕ್ಕ ಕಾಂಪ್ಲಿಕೇಶನ್ ಆದ್ರೂ, ಮೇಜರ್ ಕಾಂಪ್ಲಿಕೇಶನ್ ಆದ್ರೂ ಡಾಕ್ಟರ್ ಹತ್ರ ಡೈರೆಕ್ಟಾಗಿ ಬಂದು ಮಾತಾಡಿಕೊಂಡು ಹೆಲ್ಪ್ ತಗೋಬೋದು. ನಾವು ಬೇರೆ ಕಂಟ್ರಿದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬಂದರೆ ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತದೆ, ನಿಮ್ಮ ಫೋನ್ನಲ್ಲಿ ಮೇಲ್ನಲ್ಲಿ ಅವ್ರೇನು ಹೆಲ್ಪ್ ಮಾಡೋದಿಲ್ಲ, ಮತ್ತು ನೀವು ಯಾರಂತನೂ ಕೇಳೋದಿಲ್ಲ. ಇಲ್ಲಿ ಕ್ಲಿನಿಕ್ ಬರ್ಬೋದು, ಕೂತ್ಕೊಂಡು ಏನು ಅಸಿಸ್ಟೆನ್ಸ್ ಅಂದರೆ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅವ್ರಿಗೆ ಕ್ವಶನ್ಸ್ ನಮ್ಗೆ ಸಿಲಿ ಅನ್ನಿಸ್ಬೋದು, ಬಟ್ ಅವ್ರಿಗೆ ದೊಡ್ಡ ಕ್ವಶನ್. ಯಾಕಂದರೆ ಶಾಂಪು ಯಾವ ಥರ ಯೂಸ್ ಮಾಡಬೇಕು, ರಬ್ಬಿಂಗ್ ಮಾಡಬೇಕಾ ಇಲ್ವಾ, ಎಲ್ಲ ಎಷ್ಟೋ 100 ಕ್ವಶನ್ಸು ಅವ್ರ ಮೈಂಡ್ನಲ್ಲಿ ಇರುತ್ತೆ. ಅದೆಲ್ಲ ನಿಮ್ಗೆ ಈಸಿಯಾಗಿ ವಿತೌಟ್ ಲ್ಯಾಂಗ್ವೇಜ್ ಬ್ಯಾರಿಯರು ನಾವು ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಡಾಕ್ಟರ್ಸ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ, ಈವನ್ ಫಾರಿನ್ ಪೇಷಂಟ್ ಬಂದರೆ ಇಂಡಿಯನ್ ಡಾಕ್ಟರ್ಸ್ಗೆ 99.9% ಜನಗಳಿಗೆ ಇಂಗ್ಲೀಷ್ ಬರುತ್ತೆ ಅದರ್ ದ್ಯಾನ್ ದೇರ್ ಮದರ್ ಟಂಗ್. ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ಕೇರು ಪೇಷಂಟ್ಸ್ಗಿರೋ ಡೌಟ್ನ ಕ್ಲಿಯರ್ ಮಾಡೋಕ್ಕೋಸ್ಕರಗಾಗಿ ಇಂಡಿಯಾದಲ್ಲಿ ಇರೋ ಅಡ್ವಾಂಟೇಜ್ ಬೇರೆ ಯಾವ ಕಂಟ್ರಿದಲ್ಲಿ ಇಲ್ಲ. ಏನಕ್ಕಂದರೆ ಈಗ UK ಅನ್ಕೊಳ್ಳಿ, ನೀವು ಕಣ್ಣು ಆಪ್ರೇಷನ್ ಮಾಡ್ಕೋಬೇಕಂದ್ರೆ 6 months to 6 years ವೆಯ್ಟ್ ಮಾಡಬೇಕು. ನಿಜ. ಯಾಕಂದರೆ ಬೇರೆದು ಅಂದರೆ ಎಮರ್ಜೆನ್ಸಿ ಇದ್ದರೆ ಮಾತ್ರ, ಎಮರ್ಜೆನ್ಸಿ ಅಂದರೆ ಅನ್ಕಾನ್ಷಿಯಸ್ ಆಗಿ ಮ್ಯಾಕ್ಸಿಮಮ್ ಲೈಕ್ ಹಾರ್ಟ್ ಪ್ರಾಬ್ಲಮ್ ಬಂದ್ರೆ ಅರ್ಜೆಂಟಾಗಿ ನೋಡ್ತಾರೆ. ಬಿಟ್ಟರೆ ನಾರ್ಮಲ್ ನಮ್ಮ ಇಂಡಿಯಾದಲ್ಲಿ ನಾವು ಚಿಕ್ಕ ಚಿಕ್ಕ ಕೋಲ್ಡ್ಗೆಲ್ಲ ಡಾಕ್ಟರ್ ಹತ್ರ ಹೋಗ್ತೀವಿ, ಬಾಡಿ ಪೇನ್ಸ್ ಅಂತ ಹೋಗ್ತೀವಿ, ಆಪ್ಥಾಲ್ಮಿಕ್ ಏನೋ ಪ್ರಾಬ್ಲಮ್ ಇದೆಲ್ಲ ನೋಡಲ್ಲ. ಮಿನಿಮಮ್ 6 months ಇಂದ 6 years ವೆಯ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಸಿಸ್ಟಮ್ ಆ ಥರ ಇದೆ. ಬರೀ ಇಂಡಿಯಾದಲ್ಲಿ ಮಾತ್ರ ಎನಿ ಸರ್ಜರಿ ಅರ್ಧ ಗಂಟೆದಲ್ಲಿ ಕನ್ಫರ್ಮ್ ಮಾಡಿಕೊಂಡ್ರೆ ಮಾಡ್ಕೋಬೋದು. ಈವನ್ ಮೆಡಿಸಿನ್ಸು ಹಂಗೆ ಸಿಗ್ತವೆ, ಓಪನ್ ಆಗಿ ತಗೋಬೋದು ಮೆಡಿಸಿನ್ಸು. ಬೇರೆ ಯಾವ ಕಂಟ್ರಿದಲ್ಲಿ ಈ ಥರ ಮೆಡಿಕಲ್ ಡೆವಲಪ್ಮೆಂಟ್ ಇಲ್ಲ. ಸೊ ಅದೊಂದು ನಾವು ಲಕ್ ಅಂತ ಹೇಳ್ಬೋದು, ಅದೃಷ್ಟ. ಯಾಕಂದರೆ ಬೇರೆ ಯಾವ ಕಂಟ್ರಿದಲ್ಲಿ ಈ ಥರ ಇಲ್ಲ. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ಗೋಯಿಂಗ್ ಟು ಇಂಡಿಯನ್ ಡಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ನಾಟ್ ಓನ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್, ಎನಿ ಸರ್ಜರಿ. ಸೊ ಇದು ಆಫ್ಟರ್ ಕೇರು ಅಡ್ವಾಂಟೇಜಸ್ ಮತ್ತು ಲ್ಯಾಂಗ್ವೇಜ್ ಬ್ಯಾರಿಯರು ಇಲ್ಲ. ಅದೊಂದು ಪೇಷಂಟ್ ಸ್ವಲ್ಪ ಸುಲಭವಾಗಿ ಅನ್ನಿಸ್ತದೆ. ಈ 5 ರೀಸನ್ಸು ಇಂಡಿಯಾ ಸುಪೀರಿಯರ್ನಲ್ಲಿದೆ. ಅಂದರೆ ಕಂಪೇರ್ಡ್ ಟು ಟರ್ಕಿ ಟ್ರಾನ್ಸ್ಪ್ಲಾಂಟ್ನಲ್ಲಿ ಈ 5 ರೀಸನ್ಸು ಇಂಡಿಯಾ ಟಾಪ್ನಲ್ಲಿದೆ. ಕನ್ಕ್ಲೂಷನ್ ಏನಂದರೆ, ಟರ್ಕಿ ಸೆಲ್ಸ್ ದಿ ಎಕ್ಸ್ಪೀರಿಯನ್ಸ್, ಇಂಡಿಯಾ ಡೆಲಿವರ್ಸ್ ದಿ ಎಕ್ಸ್ಪರ್ಟೈಸ್. ಸೊ ಅದು ಮೇನ್ ಡಿಫ್ರೆನ್ಸು. ಈಗ ನಮ್ಮ ಇಂಡಿಯಾ ಅವರು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಮೆಡಿಕಲ್ ಟೂರಿಸಮ್ ಆಗಲಿ, ಇಂಡಿಯನ್ ಬ್ರ್ಯಾಂಡಿಂಗ್ ಥರ ಮಾಡಿದ್ರೆ ಇಂಡಿಯಾ ಕಂಟ್ರಿ ನಾಟ್ ಓನ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್, ಬೇರೆ ಎಲ್ಲ ಸರ್ಜರೀಸ್ನಲ್ಲಿ ಟರ್ಕಿನ ಈಸಿಯಾಗಿ ಸರ್ಪಾಸ್ ಮಾಡುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಇರೋ ಕ್ವಾಲಿಟಿ ಡಾಕ್ಟರ್ಸ್ ಮೋಸ್ಟ್ ಪ್ರಾಬ್ಲಿ ಎಲ್ಲೂ ಇಲ್ಲ. ಅದೊಂದು. ಮತ್ತು ಇಲ್ಲಿ ಓನ್ಲಿ ಪ್ರಾಬ್ಲಮ್ ಏನಂದರೆ, ಈ ಮೆಡಿಕಲ್ ಟೂರಿಸಮ್ ಹಬ್ ಆಗಲಿ ಇಲ್ಲಾಂದರೆ ಟ್ರಾವೆಲಿಂಗ್ ಆಗಲಿ ಸ್ವಲ್ಪ ಈಸಿ ಮಾಡಿಬಿಟ್ರೆ ಸ್ವಲ್ಪ ನಮಗೆ ಜನಗಳಿಗೆ ಬಂದರೆ, ಎಲ್ಲರೂ ಇಲ್ಲಿ ಆಲ್ರೆಡಿ ಭಾಳ ಚಿಕ್ಕ ಕಂಟ್ರಿಯವರು ಟ್ರಾವೆಲ್ ಮಾಡ್ಕೊತಾರೆ. ಬಟ್ ಇನ್ನೂ ಸ್ವಲ್ಪ ಇದು ಮಾಡಿದ್ರೆ ಸೂನರ್ ಲೇಟರ್ ಇನ್ ದ ಫ್ಯೂಚರ್ ನಮ್ಮದು ಇಂಡಿಯಾ ಡೆಫಿನೆಟ್ಲಿ ಟರ್ಕಿ ಅಂತ ಕಂಡು ಸರ್ಪಾಸ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ಸು ಜನಗಳಿಗೆ ನಾವು ಕೊಡ್ಬೋದು. ಥ್ಯಾಂಕ್ ಯು.